ಗಾಯ್ಸ್, ಒಂದು ಹೇಳ್ಬೇಕು ಅನ್ಸುತ್ತೆ, ಹುಡುಗಿನವರಾದ್ರೂ ಆಗಿರಿ, ಹೊರಗಡೆಯಿಂದಾದ್ರೂ ಬಂದಿರಿ. ಇಲ್ಲಿ ತೋರಿಸ್ತೀನಿ ನೋಡಿ, ಇದೆಯಲ್ಲ ಬೇಲೂರು ಬಾಣೆ ನೋಡಿ. ಫಸ್ಟ್ ಹೋಗೋದಿತ್ತಲ್ಲ, ಆರಾಮಾಗಿ ಹೋಗಿ ನೋಡ್ಕೊಂಬರ್ಬೋದಿತ್ತು. ಇವಾಗ ಫುಲ್ ಬೇಲಿ ಹಾಕಿದ್ದಾರೆ. ವಿಷಯ ಏನಂದರೆ, ಅಲ್ಲಿ ಒಂದೆರಡು ಶಾಪ್ ಆಯಿತು. ಶಾಪ್ ಇದ್ದಿದ್ದು ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಳ್ತೀನಿ, ಬಟ್ ಅಲ್ಲಿ ಬಂದವರೆಲ್ಲ ಕಸ, ಮೇಯ್ನ್ ಪ್ರಾಬ್ಲಮ್ ಕಸ ಬಂದ್ರೆ ತಿಂದ್ರೆ ಜಾಬ್ ಒಳಗಡೆ ಹಾಕೊಂಡೋಗಿ ಮನೇಲಿ ಇರ್ತೀವಿ. ಇಲ್ಲಿ ಬಂದು ರೋಡಲ್ಲಿ ಅವ್ರ ಪ್ರಾಪರ್ಟಿ, ಅದು ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ, ಅದು ಬೇಲೂರು ಬಾಣೆ. ಅದರೊಳಗಡೆ ತೊಗೊಂಡೋಗಿ ಹಾಕಿದ್ರೆ ಅವ್ರು ಬಿಡ್ತಾರೆ. ಅವರು ನೋಡೋಷ್ಟು ದಿನ ನೋಡಿದ್ರು, ಬೇಲಿ ಹಾಕಿದ್ರು. ಇವಾಗ ನೀಟಾಗಿ ಹೋಗಿ ನೋಡ್ಬೋದಿತ್ತು, ಜಾಗ ನೋಡದೆ ಇರಂಗೆ ಮಾಡಾಕಿದ್ರು. ನೀವು ಬನ್ನಿ, ನೋಡಿ, ಕೂರ್ಗ್ನ ನೋಡಿ ಎಂಜಾಯ್ ಮಾಡಿ, ಕಸ ಹಾಕ್ಬೇಡಿ. ಎಷ್ಟೋ ಪ್ಲೇಸು ಹಿಂಗೆ ಆದರೆ ನೆಕ್ಸ್ಟ್ ನೋಡೋಕ್ಕೂ ಸಿಗೋಲ್ಲ. ಕಸ ಏನು ಕಸ ಹಾಕಬೇಕು, ತಿಂದ್ರೆ ಜಾಬ್ ಒಳಗಡೆ ಹಾಕೊಂಡೋಗಿ. ಎಸ್ಪೆಷಲಿ ಹೊರಗಡೆಯಿಂದ ಬಂದವ್ರಿಗೆ ಮೇಯ್ನ್ ಹೇಳೋದು. ಮತ್ತು ನಮ್ಮ ಇಲ್ಲಿರೋರು ಅಷ್ಟೇ, ಕಸ ಹಾಕಲ್ಲ ಅಂತ ಯಾರಿಲ್ಲ, ತುಂಬ ಜನ ಹಾಕ್ತಾರೆ. ಸೊ ಎಲ್ಲರಿಗೂ ಒಂದು ಹೇಳೋದೇನೆಂದರೆ, ಕಸ ಹಾಕ್ಬೇಡಿ, ಪರಿಸರ ಉಳಿಸಿ, ಪರಿಸರ ಬೆಳೆಸಿ ಅಂತ ಬೋರ್ಡ್ ಮಾತ್ರ ಹಾಕೊಂಡೋದೇ ಆಗಲ್ಲ, ಅದನ್ನ ಮಾಡಬೇಕು. ಟೂರ್ ಬರ್ತೀರಾ, ಜ್ಯೂಸ್ ತಗೊಳ್ತೀರಾ, ಜ್ಯೂಸ್ ಕುಡಿತೀರಾ, ಬಾಟ್ಲ್ ಎಸ್ಬಿಟ್ಟು ಹೋಗ್ತೀರಾ. ಸ್ನ್ಯಾಕ್ಸ್ ತಿಂತೀರಾ, ಆ ಚಿಪ್ಸ್ ಪ್ಯಾಕೆಟಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀರಾ. ನೋಡು, ಹೊರಗಡೆಯಿಂದ ನೀವು ಬರೋದ್ರಿಂದ ನಮಗೆ ಎಷ್ಟು ಪ್ರಾಬ್ಲಮ್ಮು. ಫಸ್ಟ್ ಅಲ್ಲಿ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡು ನೋಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಬರ್ಬೋದಿತ್ತು. ಇವಾಗ ಫುಲ್ ಬೇಲ್ ಹಾಕಿದ್ದಾರೆ, ಅಲ್ಲಿ ಹೋಗೋಕ್ಕೂ ಆಗಲ್ಲ. ಫೋಟೋ ಶೂಟ್ ಮಾಡ್ತಿದ್ರು, ಫಸ್ಟು ಫೋಟೋ ಶೂಟು ಇಲ್ಲ, ಏನಿಲ್ಲ. ನಾನು ಒಂದೇ ಒಂದು ಕೇಳ್ಕೊಳ್ಳೋದು, ಕಸ ಹಾಕ್ಬೇಡಿ ಅಷ್ಟೇ. ಹೊರಗಡೆಯಿಂದ ಬಂದವರು ಪ್ರಕೃತಿನ ನೋಡಿಕೊಂಡು ಹೋಗಿ. ಪ್ರಕೃತಿನ ಸವಿಬೇಕು, ಪ್ರಕೃತಿನ ಹಾಳು ಮಾಡೋದಲ್ಲ. ಅಲ್ಲೆಲ್ಲೋ ಬೆಂಗಳೂರಲ್ಲಿ ಅನಿಸುತ್ತೆ, ಕಸ ಹಾಕಿದವ್ರು ನೋಡಿ ಅವ್ರ ಮನೆ ಒಳಗಡೆ ಹೋಗಿ ಮನೆ ಮುಂದೆ ಸುರಿತಿದ್ದಾರೆ. ಆ ಥರ ಇಲ್ಲೋ ಒಂದು ಸ್ವಲ್ಪ ಏನಾದರೂ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ನನ್ನ ತಲೆಯಲ್ಲಿ ಫಸ್ಟಿಂದ ಏನಿರೋದು ಅಂದರೆ, ಈ ಬೈಕ್ ಕಾರ್ಗೆ ಹೆಂಗೆ ಫೈನ್ ಹಾಕ್ತಾರೆ, CC ಕ್ಯಾಮ್ರಾ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಕಸ ಹಾಕಿದ್ರೆ ಫೈನ್ ಹಾಕಬೇಕು. ಹಂಗೆ ಮಾಡಿದ್ರೆ ಬುದ್ಧಿ ಕಲಿತಾರೆ. ಆ್ಯಕ್ಚುಲಿ ಕೆಲವ್ರು ಕೇಳ್ಬೋದು, ಕಸ ಗಾಡಿನೇ ಬರಲ್ಲ, ಕಸ ಎಲ್ಲ ಹಾಕೋದು ಹಂಗೆ ಹಿಂಗೆ ಅಂತ. ಆ ಥರ ಪ್ರಾಬ್ಲಮ್ ಬೆಂಗಳೂರಲ್ಲಿರ್ಬೋದು, ಬಟ್ ನಮ್ಮ ಕೂರ್ಗಲ್ಲಂತೂ ಇಲ್ಲ. ಸೊ ದಯಮಾಡಿ ಕಸ ಏನಿದೆ ತಿಂದು ಡಸ್ಟ್ಬಿನ್ಗೆ ಹಾಕಿ. ಡಸ್ಟ್ಬಿನ್ ಇಲ್ಲ ಅಂದರೆ ಕಾರಲ್ಲಿ ಬಂದಿರ್ತೀರ, ಕಾರಲ್ಲಿ ಆರಾಮಾಗಿ ತಗೊಂಡೋಗಿ. ಬೈಕಲ್ಲಿ ಬಂದಿದ್ರೆ ಬ್ಯಾಗ್ ಹಾಕ್ಕೊಂಬಂದಿರ್ತೀರಲ್ಲ, ಜಾಬ್ ಇರುತ್ತೆ, ಜಾಬ್ ಒಳಗಡೆ ಹಾಕ್ಕೊಂಡು ಹೋಗಿ. ಅಲ್ಲಂದ್ರಲ್ಲಿ ಹಾಕ್ಬೇಡಿ, ನಿಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಮಾಡಬೇಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಯಾರ್ಯಾರು ನನ್ನ ಫಾಲೋ ಮಾಡ್ಕೊಂಡಿಲ್ಲ, ಯಾರ್ಯಾರು ನಾನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ.